ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಮಾಮ್. ನಾನು ಈ ವಿಷಯನ ಡ್ಯಾಡಿ ಹತ್ರನೇ ಹೇಳಬೇಕು. ಫೋನ್ ಕೊಡು. ರೀ 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 ಬಂದೆ. ಪ್ರಿಯಾ ಫೋನ್ ಮಾಡಿದ್ದಾಳೆ, ನಿಮ್ಮ ಹತ್ರನೇ ಮಾತಾಡ್ಬೇಕಂತ ನೋಡಿ. ಹಲೋ ಪ್ರಿಯಾ, ಹೇಳಮ್ಮ. ಡ್ಯಾಡಿ, ನನ್ನ ನೋವನ್ನ ಹೇಳ್ಕೊಳಕ್ಕೆ ಅಂತ ಇರೋದು ನೀನು ಮಮ್ಮಿ ಇಬ್ರೆ. ನಿಮ್ಮ ಹತ್ರ ಬಿಟ್ರೆ ನನ್ನ ನೋವನ್ನು ಹೇಳ್ಕೊಳಕ್ಕೆ ಬೇರೆ ಯಾರು ಇಲ್ಲ ನನಗೆ. ಪ್ರಿಯಾ, ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅದೇನಾಯ್ತು ಅಂತ ಹೇಳು. ನೀನು ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು. ಡ್ಯಾಡಿ, ಆ ಮಂದಾರನೋ ವಿಷ್ಣುನು ಹನಿಮೂನ್ಗೆ ಅಂತ 10 days ಟೂರ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡ್ಯಾಡಿ, ಅವರಿಬ್ರು ಇಷ್ಟು ದಿನ ನನ್ನ ಎದುರುಗಡೆನೇ ಇದ್ರು. ಅವ್ರು ಏನು ಮಾಡ್ತಿದ್ರು, ಏನು ಮಾತಾಡ್ತಾ ಇದ್ರು ಎಲ್ಲ ನನಗೆ ಗೊತ್ತಾಗ್ತಾ ಇತ್ತು. ಆಗ ಏನೋ ಒಂದು ಯೋಚನೆ ಮಾಡಿ ಅವರಿಬ್ರು ಒಂದಾಗೋದನ್ನ ತಡೀತಾ ಇದ್ದೆ. ಆದರೆ ಈಗ ಅವರು ಹನಿಮೂನ್ಗಂತ ಹೊರಟೋಗ್ಬಿಟ್ರೆ ನನ್ನಿಂದ ತುಂಬ ದೂರದಲ್ಲಿ ಇರ್ತಾರೆ ಡ್ಯಾಡಿ. ಆದರೆ ಈಗ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅವರಿಬ್ರು ಹನಿಮೂನ್ಗೆ ಹೋಗೋದನ್ನ ತಡೆಯೋದು ಹೇಗೆ ಡ್ಯಾಡಿ? ಒಂದು ವೇಳೆ ಅವರಿಬ್ರು ಏನಾದರೂ ಒಂದಾದರೆ ನಾನು ಬದುಕಿರಲ್ಲ ಡ್ಯಾಡಿ, ಬದುಕಿರಲ್ಲ. ಪ್ರಿಯಾ, ನೀನು ನೊಂದ್ಕೋಬೇಡಮ್ಮ, ನಾನಿದ್ದೀನಿ. ನೊಂದ್ಕೊಳ್ದೆ ಹೇಗಿರಲಿ ಡ್ಯಾಡಿ? ಚಿಕ್ಕ ವಯಸ್ಸಿಂದನೂ ಮಾವನೇ ನನ್ನ ಗಂಡ ಅಂದ್ಕೊಂಡು ಅವನನ್ನೇ ಎದುರು ನೋಡ್ತಾ ಇದ್ದೆ. ಈಗ ಅವನಿಗೆ ಮದುವೆ ಆದರೂ ಸಹ ಅವನೇ ನನ್ನ ಗಂಡ ಅಂದ್ಕೊಂಡು ಅವನ ಹುಚ್ಚಿ ಥರ ಪ್ರೀತಿಸ್ತಾ ಇದ್ದೀನಿ. ನಾನು ಏನು ಮಾಡಲಿ ಡ್ಯಾಡಿ, ನೀವೇ ಹೇಳಿ. ಪ್ರಿಯಾ, ಪ್ರಪಂಚದಲ್ಲಿ ನೀನು ಏನೇ ಕೇಳಿದ್ರು, ಅದಕ್ಕೆ ಎಷ್ಟೇ ಬೆಲೆ ಆದರೂ ಅದನ್ನು ನಾನು ನಿನಗೆ ಕೊಡಿಸ್ತೀನಮ್ಮ. ಆದರೆ ನೀನು ಕೇಳ್ತಿರೋದು ವಿಷ್ಣುನ. ಇದು ಮನಸ್ಸುಗಳಿಗೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ತಾನೇ ನಾವಿಷ್ಟೆಲ್ಲ ಪ್ಲಾನ್ ಮಾಡ್ತಿರೋದು. ಈಗ ನನ್ನ ಪರಿಸ್ಥಿತಿನೂ ಅದೇ ಆಗಿದೆ ಡ್ಯಾಡಿ. ಏನಾದರೂ ಅವಕಾಶ ಸಿಕ್ಕಿದ್ರೆ ಅದನ್ನು ಬಳಸ್ಕೋಬೋದಾಗಿತ್ತು. ಆದರೆ ಈಗ ಯಾವ ಅವಕಾಶನೂ ಸಿಗದೆ ಸುಮ್ಮನಿರ್ಬೇಕಾಗಿದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಡ್ಯಾಡಿ. ಮಾವ ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾನೇನೋ ಅಂತ ತುಂಬ ಭಯ ಆಗ್ತಿದೆ. ಪ್ರಿಯಾ, ಪ್ರಿಯಾ, ಅಳಬೇಡ. ನೀನು ಅಳಬೇಡ, ನೀನು ಅಳಬಾರ್ದು ಕಂದ. ನೋಡು, ಆ ವಿಷ್ಣು ನಿನ್ನ ಧಿಕ್ಕರಿಸಿ ಆ ಮಂದಾರ ಮದುವೆ ಆಗಲ್ಲ. ಅದಕ್ಕೆ ನಿನ್ನ ಮನಸ್ಸು ವಹಿಸಿದ್ರಿಂದಾನೇ ಅವನಿವತ್ತು ದಾಂಪತ್ಯ ಜೀವನ ಹಾಳಾಗೋಗಿರೋದು. ನೀನೇನು ಯೋಚನೆ ಮಾಡಬೇಡ, ನೀನೇನು ಯೋಚನೆ ಮಾಡಬೇಡ. ಅವನು ಕೈ ಕಟ್ಕೊಂಡು ನಿನ್ನ ಹತ್ರ ಬರೋವಾಗ ನಾನು ಮಾಡ್ತೀನಿ. ನಾನು ಮಾಡ್ತೀನಿ. ರೇಖಾ, ನೀನು ಸ್ವಲ್ಪ ಸುಮ್ಮನೆ ಇರು. ಹಾಗಾದ್ರೆ ನೀನೀಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ? ಡ್ಯಾಡಿ, ಹೇಗಾದರೂ ಮಾಡಿ ಅವರಿಬ್ರು ಹನಿಮೂನ್ಗೆ ಹೋಗೋದನ್ನ ತಡಿಬೇಕು. ಅದೇನಮ್ಮ, ಹೇಗೆ ಅಂತ? ಹೇಗಂತ ಗೊತ್ತಾಗ್ತಿಲ್ಲ ಡ್ಯಾಡಿ. ಒಟ್ಟಿನಲ್ಲಿ ತಡಿಬೇಕು ಅಷ್ಟೇ. ಡ್ಯಾಡಿ, ನೀವೇ ಎಷ್ಟೋ ಸಾರಿ ಹೇಳ್ತಾ ಇದ್ರಿ ಆಟ ಒಂದ್ಸಲ ಶುರು ಮಾಡಿದ್ಮೇಲೆ ಅದು ಮುಗಿಯೋವರೆಗೂ ನಿಲ್ಲಿಸ್ಬಾರ್ದು ಅಂತ. ಈಗ ನಾನು ಮಾಡಕ್ಕೆ ಹೊರಟಿರೋದು ಅದನ್ನೇ. ಆಟ ತಾನಾಗೆ ಮುಗಿಬೇಕು ಡ್ಯಾಡ್. ನನ್ನಲ್ಲಿ ಕೊನೆ ಶಕ್ತಿ ಇರೋವರೆಗೂ ನಾನು ಹೋರಾಡ್ತೀನಿ. ವಿಷ್ಣು ಮಾವನ್ನ ಹೇಗಾದರೂ ಮಾಡಿ ನಾನು ಪಡಿತೀನಿ. ನೋಡ್ತಾರೆ. ಬಾಯ್ ಡ್ಯಾಡ್. ರೀ, ಏನಾಯ್ತು ರೀ? ನೀವೀಗ ಸುಮ್ಮನೆ ಇದ್ಬಿಟ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಕಳ್ತಿದ್ಲು?
ಹನಿಮೂನ್ಗೆ ಹೋಗ್ತಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಒಂದಾಗೋದಕ್ಕೆ ನಾನು ಬಿಡಲ್ಲ. ಇಲ್ಲ, ಇವಳು ವಿಷ್ಣು ಅಂತ ತುಂಬ ತಲೆ ಕೆಡಿಸ್ಕೊಳ್ತಿದ್ದಾಳೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ, ಇವಳೇನಾದರೂ ಮಾಡ್ಕೊಂಡ್ಬಿಟ್ರೆ, ಇಲ್ಲ, ಇದು ಕೊನೆಗೆ ಕಾಣಿಸ್ಲೇಬೇಕು. ಮಗಳ ಜೀವನ ಹೇಗಾದರೂ ಮಾಡಿ ಇವಳನ್ನು ಕಾಪಾಡ್ಕೋಬೇಕು. ಏನಾದರೂ ಮಾಡಬೇಕು. ಅಪ್ಪಾಜಿ, ಆರತಿ ತಗೊಳ್ಳಿ. ಅಮ್ಮ, ಬಂದೆ. ಆರತಿ ತಗೋಮ್ಮ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಆರತಿ ತಗೋ. ಜಾನಕಿ, ಯಾಕೆ ಇಷ್ಟೊತ್ತು ಆರಾಮಾಗಿದ್ಯಲ್ಲ? ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ನಮ್ಮ ಸುಶೀಲಾ ಎಷ್ಟು ಭಕ್ತಿಯಿಂದ ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಆ ದೇವರು ಇವಳು ವಿಷ್ಟಲ್ಲಿ ಕಣ್ಬಿಟ್ಟು ಇವಳಿಗೂ ಒಂದು ಮದುವೆ ಅಂತ ಆಗ್ಬಿಟ್ರೆ ನಮಗೆಷ್ಟು ನೆಮ್ಮದಿ ಅಲ್ವಾ? ಅಮ್ಮ, ನಾನು ದೇವ್ರ ಪೂಜೆ ಮಾಡಿದ್ದು ನನಗೆ ಮದುವೆ ಆಗಲಿ ಅಂತಲ್ಲ, ನಮ್ಮನೆ ಕಷ್ಟ ಎಲ್ಲ ಪರಿಹಾರ ಆಗಿ ನಾವೆಲ್ಲರೂ ನೆಮ್ಮದಿಯಾಗಿರಬೇಕು ಅಂತ. ಕಾರಣ ಯಾವುದವ್ರು ಆಗಲಿ, ನೀನು ಪೂಜೆ ಮಾಡ್ತಾ ಇದ್ದಿಲ್ಲ, ನನಗೆ ತುಂಬ ಸಂತೋಷ ಕಣೆ. ಜಾನಕಿ, ಅಳಿಯಂದ್ರೆ ಹೇಳ್ದಾರಲ್ಲ, ಒಂದು ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ. ಮಾಡಿಸ್ಬೋದು, ಹುಡುಕ್ಲಿ. ಅಪ್ಪಾಜಿ, ನಿಮಗೂ ಅವ್ರ ಮಾತು ಮೇಲೆ ನಂಬಿಕೆ ಇದೆಯಾ? ಅಲ್ಲಮ್ಮ, ಅಳಿಯಂದ್ರೆ ನಿನ್ನ ಗಂಡು ಹುಡುಕಿ ಮದುವೆ ಮಾಡಿಸ್ಬೇಕು ನಿನ್ನ ಹಣೆಯಲ್ಲಿ ಬರೆದಿದ್ರೆ ಯಾಕೆ ತಪ್ಸಕ್ಕೆ ಸಾಧ್ಯ ಹೇಳು? ಏನೋ ಅಪ್ಪಾಜಿ, ನನಗಂತೂ ಅವ್ರು ನನಗೆ ಗಂಡು ಹುಡುಕಿ ಮದುವೆ ಮಾಡ್ತಾರೆ ಅನ್ನೋ ನಂಬಿಕೆ ಸ್ವಲ್ಪನೂ ಇಲ್ಲ. ಸುಶೀಲಾ, ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತದೆ. ಪರಿಸ್ಥಿತಿ ಸರಿಯಾಗಿ ಮನುಷ್ಯ ಬದಲಾಗ್ತಾ ಇರ್ತಾನೆ. ಹಾಗೆ ನಮ್ಮ ಪರಿಸ್ಥಿತಿ ನೋಡಿಕೊಂಡು ಅಳಿಯಂದ್ರೆ ಬದಲಾಗಿದ್ರೂ ಇರಬಹುದು, ಯಾರಿಗೆ ಗೊತ್ತು? ನಿಮ್ಮ ಮಾತು 100% ಸತ್ಯ ರೀ. ಖಂಡಿತ ಹಳ್ಳಿಂದ್ರೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತಾರೆ, ಇವಳಿಗೂ ಒಂದು ಒಳ್ಳೆ ಜೀವನ ಸಿಗುತ್ತೆ. ದೇವ್ರೆ, ಸುಶೀಲಾ ಮಂಗಳಾರತಿ ತಟ್ಟೆ ಕೆಳಗೆ ಬಿತ್ತು ಆರೋಯ್ತಲ್ಲೇ. ಏನು ಅಪಶಕ್ನ ಇದು? ಜಾನಕಿ, ಕೈ ತಗಲ್ತು, ತಟ್ಟೆ ಕೆಳಗೆ ಬಿತ್ತು. ಇದು ಯಾವ ಅಪಶಕನ? ಇದೆಲ್ಲ ಸಹಜ. ಸುಶೀಲಾ, ಏನು ಬೇಜಾರು ಮಾಡ್ಕೋಬೇಡಮ್ಮ. ನನಗೆ ಯಾಕೆ ಬೇಜಾರು ಬಿಡಿ ಅಪ್ಪಾಜಿ. ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ. ಕಷ್ಟಗಳನ್ನ ಎದುರಿಸೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಅಪಶಕ್ನ ಏನು ಬಂತು? ನನಗೆ ಗೊತ್ತು, ಈ ಜನ್ಮದಲ್ಲಿ ನನ್ನ ಮದುವೆ ಆಗಲ್ಲ. ಬಿಡ್ತು ನಾವು, ಹಾಗೆಲ್ಲ ಏನಾಗಲ್ಲ. ತಗೊಂಡು ದೇವ್ರೆ, ನನ್ನ ಮಗಳಿಗೊಂದು ಒಳ್ಳೆ ಜೀವನ ಕೊಡಮ್ಮ. ಜಾನಕಿ, ಯಾಕೆ ಚಿಂತೆ ಮಾಡ್ತೀಯ? ಒಳ್ಳೆ ಗಂಡು ಸಿಗ್ತಾನೆ, ಸುಶೀಲನ್ ಮದುವೆ ಆಗುತ್ತೆ, ಚಿಂತೆ ಮಾಡಬೇಡ.
ನಿಮ್ಗಿರೋ ಧೈರ್ಯ ನನಗಿಲ್ಲ ರೀ. ಜಾನಕಿ, ಧೈರ್ಯನ ನಾವು ನಮ್ಮಷ್ಟಕ್ಕೆ ತಂದ್ಕೋಬೇಕು ಕಣೆ. ಈಗ ನೀನೇ ನೋಡ್ತಿದ್ದಿಲ್ಲ ನನಗೆ ಎಷ್ಟು ಸಾಲ ಆಗುತ್ತೆ, ಸೋಲಾಗುತ್ತೆ. ನಾನೇನಾದ್ರೂ ಹೆದರ್ತೀನಾ? ಧೈರ್ಯವಾಗಿಲ್ವಾ? ನಿಮ್ಮದು ಧೈರ್ಯ ಅಲ್ಲ, ಬಂಡ ಧೈರ್ಯ. ನಿಜ ಕಣೆ, ನಂದು ಬಂಡ ಧೈರ್ಯನೇ. ಹೇ ಪ್ರಿಯಾ, ನಾವು ಮನೆಯೆಲ್ಲ ಹುಡ್ಕಾಡಿದ್ವಿ, ನೀನೇನಿಲ್ಲಿ ಒಬ್ಳೆ ನಿಂತ್ಕೊಂಡಿದ್ಯಾ? ಮಾವ ಅದು ಒಳಗಡೆ ಯಾಕೋ ಬೋರ್ ಹೊಡಿತಾ ಇತ್ತು, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ಯಾಕೆ ಪ್ರಿಯಾ ಡಲ್ ಆಗಿದ್ಯಾ? ಹುಷಾರಾಗಿದ್ಯಾ ತಾನೇ? ಹುಷಾರಾಗಿದ್ದೀನಿ ಮಂದಾರ. ನನಗೇನಾಗಿದೆ, ರಾತ್ರಿ ಸ್ವಲ್ಪ ನಿದ್ದೆ ಆಗಿಲ್ಲ ಅಷ್ಟೇ. ಪ್ರಿಯಾ ಹುಷಾರಿಲ್ಲ ಅಂದ್ರೆ ಹೇಳು, ಯಾಕೆಂದ್ರೆ ಮಾವ ನಿನ್ನ ಜವಾಬ್ದಾರಿನೆಲ್ಲ ನನಗೆ ಹೇಳಿದ್ದಾರೆ. ನಾನು ನಿನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಪ್ರಿಯಾ, ನನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದ್ವಿ. ಹೇಳು ಮಾವ. ಪ್ರಿಯಾ, ನಾನು ಮಂದಾರ 10 ದಿನ ಟೂರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನಾವು ಟೂರ್ಗೆ ಹೋದ್ರೆ ನೀನು ಒಂಟಿಯಾಗಿ ಮನೇಲೇ ಇರಬೇಕಾಗುತ್ತೆ. ಅದಕ್ಕೆ ಅದಕ್ಕೆ ನಾನು ಮಾವಯ್ಯನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಇನ್ ಕೇಸ್ ಮಾವ ಬರಲಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಬರೋದಕ್ಕೆ ಹೇಳ್ತೀನಿ. ನೀನು ಅವ್ರ ಜೊತೆ ಇರಬೇಕಾಗುತ್ತೆ. ಬೇಡ ಮಾವ, ಯಾರು ಇಲ್ಲಿಗೆ ಬರೋದು ಬೇಡ. ನಾನು ಆರಾಮಾಗಿರ್ತೀನಿ, ಒಬ್ಬಳೇ ಇಲ್ಲಿರ್ತೀನಿ. ಪ್ರಿಯಾ, ನಿಂಗೆ ಒಬ್ಬಳೇ ಇರೋದಕ್ಕೆ ಕಷ್ಟ ಆದರೆ ನಾವು ಟೂರ್ನ ಕ್ಯಾನ್ಸಲ್ ಮಾಡ್ಕೋತೀವಿ. ಇನ್ಯಾವಾಗಾದರೂ ಹೋದರೆ ಪರವಾಗಿಲ್ಲ ಅಲ್ವಾ ರೀ? ಮಂದಾರ, ಟೂರ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀರಾ, ಕ್ಯಾನ್ಸಲ್ ಯಾಕೆ ಮಾಡ್ತೀರಾ? ಅಷ್ಟು ಕಷ್ಟ ಅನಿಸಿದ್ರೆ ನನ್ನ ಫ್ರೆಂಡ್ ಯಾರಾದರೂ ಒಬ್ಳನ್ನ ತಂದು ನನ್ನ ಜೊತೆ ಇರಿಸ್ಕೋತೀನಿ ಬಿಡಿ. ನೀವು ಹೋಗಿ ಬನ್ನಿ. ಮಾವ, ಮಂದಾರ, ನೀವಿಬ್ಬರು ಮದುವೆ ಆದಮೇಲೆ ಹನಿಮೂನ್ ಕೂಡ ಹೋಗಿ ಬಂದಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿದೆ, ನೀವು ಆರಾಮಾಗಿ ಹೋಗಿ ಬನ್ನಿ. ಪ್ರಿಯಾ, ನೀನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದೆಯಾ ತಾನೆ? ಆಹಾ, ಇವಳು ನಾಟಕ ನೋಡು. ನಾನು ಟೂರಿಗೆ ಹೋಗ್ಬೇಡ ಅಂದ ತಕ್ಷಣ ಟೂರನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾಳ ಅವಳು. ಮಳ್ಳಿ ಹೇಳ್ ಪ್ರಿಯಾ, ಏನು ಯೋಚನೆ ಮಾಡ್ತಾ ಇದೆಯಾ? ಏನು ಹೇಳಲಿ ಮಾವ, ನೀವೇನು ಯೋಚನೆ ಮಾಡದೆ ಹೋಗ್ಬಿಟ್ಟು ಬನ್ನಿ. ಹಲೋ ಕಿರಣ್, ಟಿಕೆಟ್ ವಿಷಯ ಏನಾಯ್ತು? ಹಾಂ, ಥ್ಯಾಂಕ್ಸ್ ಪ್ರಿಯಾ. ಥ್ಯಾಂಕ್ಸ್ ಯಾಕೆ ಮಂದಾರ? ನನ್ನ ಪರ್ಮಿಷನ್ ಕೇಳಿ ನನಗೆ ತೊಂದರೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಟೂರ್ಗೆ ಹೋಗ್ತಿದ್ದೀರಾ. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಸರಿ, ಒಳಗೆ ಬಾ. ಇಲ್ಲಿವರೆಗೂ ಈ ತಾಜ್ ಮಹಲ್ನ ರೂಮಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ. ಈಗ ನಿಜವಾದ ತಾಜ್ ಮಹಲ್ ನೋಡಕ್ ಹೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಪ್ರಿಯಾ,
ಇದೆಲ್ಲೂ ಒಡೆದೋಗುತ್ತೋ ಅಂತ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು. ಮಂದಾರ, ನಿನಗೆ ಈ ತಾಜ್ ಮಹಲ್ ಅಂದರೆ ಇಷ್ಟನಾ? ತುಂಬ. ನಿನಗಿದನ್ನ ಮಾವ ಕೊಟ್ಟಿದ್ದ ಅಥವಾ ತವ್ರ ಮನೆಯಿಂದ ಏನಾದರೂ ತಂದ್ಯಾ? ಎರಡೂ ಅಲ್ಲ, ನನ್ನ ಫ್ರೆಂಡ್ ಸುರೇಶ್ ಕೊಟ್ಟಿದ್ದು. ಏನು, ಸುರೇಶ್ ಕೊಟ್ಟಿದ್ದ? ಮ್ಯಾರೇಜ್ ಗಿಫ್ಟು ಅಂತ ಕೊಟ್ಟ. ನಿಜವಾಗ್ಲೂ ನಿನಗಿದನ್ನ ಸುರೇಶೇ ಕೊಟ್ಟಿದ್ದ? ಏಕೆ? ಯಾಕಂದ್ರೆ ಈ ಥರ ಗಿಫ್ಟನ್ನ ಕಾಮನ್ಲಿ ಪ್ರೀತಿಸಿದವರು ಒಬ್ರಿಗೊಬ್ರು ಕೊಟ್ಕೊಳ್ತಾರೆ, ಅದಕ್ಕೆ ಕೇಳಿದೆ. ಯಾಕೆ ಫ್ರೆಂಡ್ಸ್ ಕೊಟ್ಕೋಬಾರ್ದಾ? ಛೆಛೆ, ನನ್ನ ಉದ್ದೇಶ ಆ ಥರ ಅಲ್ಲ ಮಂದಾರ. ಒಳ್ಳೆ ಮನಸ್ಸಿರೋರು ಯಾರಿಗೆ ಬೇಕಾದರೂ ಯಾವ ಗಿಫ್ಟನ್ನು ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಒಳ್ಳೆ ಸ್ನೇಹ ಮುಖ್ಯ ಅಷ್ಟೇ. ಯಾ, ಯು ಆರ್ ರೈಟ್. ಮಂದಾರಾಗೆ ಸುರೇಶ್ ಇಷ್ಟಪಟ್ಟು ಈ ಗಿಫ್ಟ್ ಕೊಟ್ಟಿದ್ದಾನೆ ಅಂದಮೇಲೆ ಇವರಿಬ್ಬರ ಮಧ್ಯೆ ಅದೆಂಥ ರಿಲೇಶನ್ಶಿಪ್ ಇರಬೇಕು? ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಸುಶೀಲಾ, ನಿನ್ನನ್ನೇ ಕಾಣುವೆ. ಇದೇ ಮನೆ ಬ್ರದರ್. ಅಯ್ಯ, ಗೊತ್ತು ಬ್ರದರ್, ನನಗೆ ಗೊತ್ತಾ ನಿಂಗೆ? ನಾವು ಲವ್ ಮಾಡೋ ಹುಡುಗಿರ ಮನೆ ನಮಗೆ ಗೊತ್ತಿರಲ್ವಾ? ಹುಡುಗಿರ ಅಂದರೆ ಸುಶೀಲಾ 4ನೇವಳು, ಮೊದಲು 3. ಅಯ್ಯೋ, ಅವೆಲ್ಲ ಸುಮ್ಮನೆ ಟೈಮ್ ಪಾಸ್ಗೆ ಡವ್ ಹೊಡ್ಯಕ್ಕೆ ಅಷ್ಟೇ ಬ್ರದರ್. ಮತ್ತು ಇವಳು ಮದುವೆ ಮಾಡ್ಕೊಂಡು ಸಂಸಾರ ಮಾಡೋಕ್ಕೆ ಬದುಕೊಂಡೆ. ಬ್ರದರ್, ಯಾಕಿಲ್ಲ ಕೂತ್ಬಿಟ್ಟೆ? ಹೋಗೋಣ. ಬ್ರದರ್ ನಂಗೊಂದು ಸಣ್ಣ ಡೌಟ್ ಇದೆ. ಅಲ್ಲ ಬ್ರದರ್, ಗೇಟ್ ತಕ್ಕ ಬಂದ್ಮೇಲೆ ಏನು ಡೌಟು? ಅದು ಸುಶೀಲಾ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾಳೋ ಇಲ್ವೋ ಅಂತ. ಬ್ರದರ್, ನಿನಗೇನು ಕಡಿಮೆ ಆಗಿದೆ ಬ್ರದರ್? ಎಲ್ಲ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ. ಆ ಹುಡುಗಿ ಈ ಹುಡುಗನ್ನೇ ಮದುವೆ ಆಗೋದು, ಅದಕ್ಕೆ ನಾನು ಗ್ಯಾರಂಟಿ. ಬಾ. ಗ್ಯಾರಂಟಿನಾ? ಏನು ಗುರು ಗ್ಯಾರಂಟಿನ ಅಂತ ಕೇಳ್ತಿದ್ಯಾ? ಈ ಮನೆಯವರು ನಾನು ಹೇಳ್ದಂಗೆ ಕೂತ್ಕೊಂಡ್ರೆ ಕೂತ್ಕೊಂತಾರೆ, ನಿಂತ್ಕೊಂಡ್ರೆ ನಿಂತ್ಕೊಂತಾರೆ. ಕೀ ಕೊಟ್ಟರೆ ಗೊಂಬೆಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ತಲೆ ಕೆಡಿಸ್ಕೊಬೇಡ, ಬಾ ಗುರು. ಪಕ್ಕ ಶ್ಯೂರ್? ನಿನ್ಗೊಂದು ವಿಷಯ ಗೊತ್ತಾ? ಈ ಮನೇಲಿ ಗಂಡು ದಿಕ್ಕಿಲ್ಲ, ಗಂಡು ಅಂತಿರೋದು ನಾನೊಬ್ಬನೇ. ಇಡೀ ಮನೆ ಮೇಂಟೈನ್ ಮಾಡ್ತಿರೋದೇ ನಾನು. ನಿನಗಿನ್ನೂ ನನ್ನ ಕೆಪಾಸಿಟಿ ಗೊತ್ತಿಲ್ಲ ಗುರು. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಬಾ ಗುರು. ಸುಮಾರು ಬಂದೆ. ಅಯ್ಯ, ಅದೆಲ್ಲ ಬಾ ಬ್ರದರ್ ನೀನು.